ಆ ಇಬ್ಬರು ಮಂದಿ ರಾಜ್ಯಗಳು ಮಹಾರಾಷ್ಟ್ರದವ ಕರ್ನಾಟಕದವನ ಮ್ಯಾಗ ದಾಳಿ ಮಾಡಿ ಇವನು ಸೋಲಿಸಿದಂದ್ರ ಇವು ಕರ್ನಾಟಕನ ಬಿಟ್ಟು ಕೊಡ್ಬೇಕಾಗಿತ್ತು. ಇವು ಕರ್ನಾಟಕದ ಹೋಗಿ ಮಹಾರಾಷ್ಟ್ರದವನ ಮ್ಯಾಗ ದಾಳಿ ಮಾಡಿ ಅವನು ಸೋಲಿಸಿದಂದ್ರ ಮಹಾರಾಷ್ಟ್ರ ಬಿಟ್ಟು ಕೊಡ್ಬೇಕಂತ ಹಿಂಗ ವಾದ ಇತ್ತು. ಹಿಂಗ ವಾದ ನಡೆದಾಗ ಆ ಮಹಾರಾಷ್ಟ್ರದವರು ಇರ್ಲಿ ಬೇಡ ಕರ್ನಾಟಕದವರು ಇರ್ಲಿ ಒಬ್ಬ ರಾಜ್ಯಾಗ ಸೋಲಿಸಿದ್ರು. ಹೌದಾ? ಇದು ಅನ್ನಂಗಿಲ್ಲ ಅದು ಅನ್ನಂಗಿಲ್ಲ. ಒಬ್ಬ ಸೋತ ರಾಜ ಅವಾಗ ಸೋತ ಬಳಕ ನಮ್ಮ ರಾಜ ಗೆದ್ದ ಈ ನಮ್ಮ ಕರ್ನಾಟಕದವ್ ಗೆದ್ದ ಬಳಕ ಆ ಈ ಕರ್ನಾಟಕದವ್ರು ಎಲ್ಲಾರು ಕೂಡಿಕೆರಿಂದ ಏನ್ ಮಾಡ್ರಿಪ್ಪ ರಾಜ್ಯನ ಆ ರಾಜ್ಯ ದರ್ಬಾರಕ್ಕ ಆತನ ಅರಮನೆಗೆ ತರಬೇಕಾದ್ರ ವಾದ್ಯ ವೈಭವದಿಂದ ಅವನ ಓದಿಸುತ್ತ ಬಾರಿಸುತ್ತ ಹಿಂಗ ತಗೊಂಡ್ ಬರ್ಬೇಕಂತ ಹೇಳಿ ಎಲ್ಲಾರು ಬರ್ಲಾಕತ್ತಿದ್ರು. ಆ ಎಲ್ಲರಿಗೂ ಆಜ್ಞೆ ಮಾಡಿದ. ಏನ್ ಮಾಡ್ರಿಪ್ಪ ಎಷ್ಟ ನೀವು ಕಲಾವಿದರದಿರಿ ಎಲ್ಲರೂ ವಾದ್ಯಗಳನ್ನ ತಗೊಂಡು ಬರ್ರಿ, ನಿಮಗೆ ಎಲ್ಲರಿಗೂ ನಾನಾ ಬಹುಮಾನ ರೂಪದೊಳಗ ಬೆಳ್ಳಿ ಬಂಗಾರ ಮುತ್ತು ಮಣಿಕೆ ರತ್ನ ಕೊಡ್ತೀನಿ ಅಂತ ಹೇಳಿದ. ಹೌದ್ರಿಪ್ಪ ಅವಾಗ ಎಲ್ಲಾರ್ದು ಹಿಂಗ ಸಂಗಿತ್ತು. ಒಬ್ಬ ಹಲಿಗೆ ಅವ ಒಬ್ಬ ಭಜಂತ್ರಿ ಪಿಪಿ ಓದ್ತಾರ ನೋಡ್ರಿ ಸನಾದಿ ಒಬ್ಬನೇ ಒಬ್ಬಿದ್ದ ಮಣಗಾಡ್ ಹಿಂಗ ಮುತ್ತಣ್ಣ ಜಾತ್ರೆಗೆ ದೊಡ್ಡ ಖರ್ಚೆ ನಡೆದಿತ್ತೆಲ್ಲ. ಆ ಜಾತ್ರೆ ಒಳಗ ಭಜಂತ್ರಿ ತನ್ನ ಪಿಪಿ ಓದ್ಕೊಂತ ಹೊಟ್ಟಿದ. ಹಿರಿ ಮನುಷ್ಯ ಕೇಳ್ದ, ಏನ್ ಕೇಳಿಪ್ಪ ಎಲ್ಲಾ ಕರಡಿ ಮ್ಯಾಲ ಹಲಿಗೆ ಮದಾಲಿಸಿ ಮಣಗಣ ಸಟ್ ಡೊಳ್ಳಿಂದ ಹಿಂಗೆಲ್ಲ ನಡೆದದ. ಈ ತನಿಗಾಗಿ ನಿನ್ನ ಪಿಪಿ ಸೌಂಡ್ ಯಾವಾಗ ಕೇಳ್ತದ ಬಾಬಾ ಅಂತಂದ್ರ ಅವ್ರು. ಅವಾಗ ಏನಂತಾನ್ರಿಪ್ಪ ಮತ್ತೆ ನನ್ನ ಪಿಪಿ ಸೌಂಡ್ ಕೇಳಲಿ ಸಕ್ಕರೆ ಬಿಡ್ಲಿ ರಾಜ್ಯ ನನಗೆ ಬೆಳ್ಳಿ ಬಂಗಾರ ಮುತ್ತು ಮಾಣಿಕೆ ಎಲ್ಲಾ ಕಲಾವಿದರಿಗೆ ಕೊಡ್ತೀನಿ ಅಂತಾನ. ಎಲ್ಲಾರು ಕೇಳಲಿ ಸಕ್ಕರೆ ಬಿಡ್ಲಿ ನನ್ನ ಕಾಯಕದನ್ನ ಮಾಡವ ಅಂತ ಹೇಳಿದವ. ಪುಣ್ಯಾತ್ಮರೇ ಅಂಶ ಯಾರು ಸೋಮಲಿಂಗ ನನಗ್ ಹೇಳ್ಯಾನ, ನಿಂದು ಜನ ಕೇಳಲಿ ಸಕ್ಕರೆ ಬಿಡ್ಲಿ ಹೇಳಾಕ ನಾ ಕೊತ್ತೀನಿ ಮಗನ ನಿನ್ನ ಕಾಯಕ ನೀ ಮಾಡಂತಾನೆ ನೀವ್ ಎತ್ ಹೇಳಿದ್ರೆ ಕೇಳಂಗಿಲ್ಲ ನಾ ಅದು ಮಾಡವ. ಹೌದ್ರಿಪ್ಪ ನೀವು ಕೇಳ್ರಿ ಸಕ್ಕರೆ ಬಿಡ್ರಿ ಅವನ ಕೇಳಾಕ ಕೊತ್ತೀನಿ ನೀ ಮಾಡ್ಬೇಕಂತ ಹೇಳ್ಯಾನ, ಅದು ನಾ ಮಾಡಾಕತ್ತೀನಿ. ಹೌದ್ರಿಪ್ಪ ಅದಕ್ಕ ಅನುಭಾವಿಗಳು ಮಾತು ಹೇಳಿದ್ರು. ಏನ್ ಹೇಳಿಪ್ಪ ಮಾತ ಅಂಶದ ಮತ್ತೆ ಸನ್ಯಾಸಿ ಆಶ್ರಮ ಮಟ್ಟಕ್ಕ ಏನು ಗೃಹಸ್ಥ ವಾನಪ್ರಸ್ಥ ಮತ್ತು ಸನ್ಯಾಸಿ 3 ಆಶ್ರಮದೊಳಗ ಸನ್ಯಾಸಿ ಆಶ್ರಮಕ್ಕೆ ಸೇರ್ಕೊಂಡ ಮಾತು ಹೇಳಿದ್ರು. ಹೇಳ್ಯಾರಿಪ್ಪ ಗುರುಗಳು. ಸನ್ಯಾಸಿಗಳಂದ್ರ ಅವ್ರಿಗೆ ಹೆಂಡ್ರಿ ಇರ್ತಾರನ್ರಿ? ಎಲ್ಲಿಲ್ರಿಪ್ಪ ಇಲ್ಲ. ಅಂಶದ ಮುತ್ಯಾಗ ಸತಿ ಅದಾಳ ಸತಿ ಇರ್ತಾಪಕ್ಕಿ ಅವ ಸನ್ಯಾಸಿ ಹೆಂಗ ಅನಸ್ಕೊಂಡ. ಹೌದಿಲ್ರಿ? ಸನ್ಯಾಸಿಗಳಿಗೆ ಸತಿ ಇಲ್ಲ ಅನ್ನೋದು ನಾವು ಕೇಳಿದೀವು. ಸತಿ ಇರ್ತಾಪಕ್ಕಿ ಸನ್ಯಾಸಿ ಹೆಂಗ ಆಗ್ತಾನೋ? ಹೌದಾ? ಹೌದು. ಇನ್ನ ನಾಡ ಮ್ಯಾಗ ಮಕ್ಕಳು ಮೊಮ್ಮಕ್ಕಳು ಸಿದ್ಧಾಟಿಗೆ ಮಾಡಿದಕ್ಕ ಆ ಮುತ್ಯಾಗ ನಾಡಗೌಡತ್ತ ಬಿರುದು ಬಂತು. ಏನ ಅವ ಅಂತದೊಂದು ಕೀರ್ತಿ ಮಾಡಿದಕ್ಕ ನಾಡಗೌಡತ್ತ ಅವಾಗ ಶಬ್ದ ಬಂದದು. ಸರ ನನ್ನ ಜೊತೆ ನೀವು ಉತ್ತರ ಹೇಳ್ಬೇಕಾಗಿತ್ತಂದ್ರ ಬಹಳ ತರಕಿಟ್ಟ ಇದ್ರಾಗ ಸೋಸಿ ನೋಡಿ. ಇನ್ನೊಂದು ಮಾತು ಹೇಳಿದ್ರ ಅವ್ರು. ಏನ್ರಿಪ್ಪ ಅದು ಮಾತ? ನಮ್ಮ ಹೊಲದ ಉತ್ತಾರದ ಸರ್ವೆ ನಂಬರ್ ನಿನಗೇನು ಗೊತ್ತು ಅಂತ ಕೇಳಿದ್ರ ಅವ್ರು. ಇದು ನಿಮ್ಮ ತಲೆಯಾಗಿಂದ ಇದು ತೆಗಿರಿ ಮೊದಲು. ಇದು ನಮ್ಮದ ಹೊಲ ನಮ್ಮದ ಸರ್ವೆ ನಂಬರ್ ನಮ್ಮದ ಅಂತೇಳಿ ಭಗವಂತ ಸೃಷ್ಟಿ ಮಾಡಿ ಎಲ್ಲ 18 ಪಗಡಿ ಜಾತಿಗೆ ಅನುಕೂಲ ಆಗಲಿ ಭೂಮಿ ಸೃಷ್ಟಿ ಮಾಡಿ ಕೊಟ್ಟಾನ್ರಿಪ್ಪ. ಆ ಕೊಟ್ಟದ ಭೂಮಿಯನ್ನ ನಾವೆಲ್ಲರೂ ಪಾಲ ಮಾಡ್ಕೊಂಡಿದೀವು. ನಿಮ್ಮ ಅಜ್ಜ ಇದ್ದ ಈ ಕಡೆ ಏನಂತೀರಿ ನೋಡು, ನಿಮ್ಮ ಅಪ್ಪನ ಅಪ್ಪ ಹೌದಾ? ಅವ 10 ಎಕರೆ ಆಸ್ತಿ ಗಳಿಸ್ಯಾನ. 2 ಮಕ್ಕಳು ಹಡದಾನ. ಹೌದ್ರಿಪ್ಪ. ನಿಮ್ಮ ಮುದ್ದೆ ಗಳಿಸಿದ ಎಷ್ಟು 10 ಎಕರೆ ಆಸ್ತಿ 2 ಮಕ್ಕಳು ಹಡದಾನ. ಹೌದ್ರಿಪ್ಪ. ಹಡದ ಬಗ್ಗೆ ಇಬ್ರು ಬೇರೆ ಆಗ್ಯಾರ. ಎಟ್ಟೆಟ್ಟು ಬತ್ತು ಅವಾಗ 5 ಎಕರೆ ಇವಾಗ 5 ಎಕರೆ. ಹೌದಾ? ಇನ್ನು ಇವ ಅವ ಹಡದಾರ 5 ಎಕರೆದಾಗ ಎಟ್ಟೆಟ್ಟು ಬತ್ತು 2 ಎಕರೆ ಬತ್ರಿ. ಭೂಮಿ ಕಡಿಮೆ ಆಯ್ತಾನು, ಭೂಮಿ ಇದ್ದಟ್ಟು ಐತಿ. ಅಷ್ಟೇ ಐತಿ. ಇವ್ರ ಪಾಲಿಗೆ ಕಡಿಮೆ ಬಂದೈತಿ. ಹೌದಾ? ಹೌದ್ರಿಪ್ಪ. ಮುತ್ಯಾಗ 10 ಎಕರೆ ಐತಿ, ಮೊಮ್ಮಕ್ಕಳಿಗೆ 2.5 ಎಕರೆ ಉಳಿದದ ಬರೀ. ಭೂಮಿ ಇದ್ದಟ್ಟು ಐತಿ, ಕರೆ ನೀವು ಭಾಗ ಮಾಡ್ಕೊಂಡಿದ್ದೀರಿ. ಅಂಶದ ಮುತ್ಯ ಮಾಳಿಂಗರಾಯಣ ಚಾಡಿ ಒಳಗಿದ್ದು ನನ್ನ ಮಟ್ಟ ಮನಿ ನಮ್ಮ ಸರ್ವೆ ನಂಬರ್ ನಿಮಗೇನು ಗೊತ್ತಿಲ್ಲಾರ್ದ ಕೇಳಕತ್ತೀನಿ. ಗೊತ್ತಿಲ್ಲಾರ್ದ ಕೇಳಕತ್ತೀನಿ. ಹಂಗ ನೀವ್ ಯಾರು ಹೇಳ್ತೀರಿ ಅದ ಖರೆ ಅನ್ನೋದನ? ಇಲ್ಲ, ನೀವ್ ಹೇಳಿದಕ್ಕೆ ಖರೆ ಅನ್ನೋದು. ನಾವ್ ಒಂದ್ ಮಾತು ಹೇಳ್ತೀನಿ. ಈಗ ಏನ್ರಿಪ್ಪ ಮಾತ? ಈಗ ನನಗೊಂದು ಘರ್ಷಣೆ ಕೇಳ್ಯಾರ ಅವ್ರು. ಹೇಳ್ರಿಪ್ಪ. ಬೀರಪ್ಪಗ ಬೀರ ದೇವ್ರ ಅಂದಾರ, ಬೀರ ಸಿದ್ದೇಶ್ವರ ಅಂದಾರ, ಬೀರ ಲಿಂಗ ಅಂದಾರ. ಹೌದಾ? ಹಿಂಗೆಲ್ಲ ಕರ್ದಾರ ತತ್ತಾರ. ನನ್ನ ಜನರದ್ದು ಹೇಳಂಗಿಲ್ಲ, ನನ್ನ ಮನಸ್ಸು ಸಾಕ್ಷಿಲಿ ನಾ ಹೇಳ್ತೀನಿ. ಸುಳ್ಳು ಹೇಳ್ತೀನಿ ನಿಮಗೆ ಈಗ ಸದ್ಯ. ಬೀರ ದೇವ್ರಿಗೆ ಹಂಗ ಹೊಟ್ಟೆ ಅಂದಿಲ್ಲ, ಯಾರು ಹಂಗ
ಅಂದಿಲ್ಲ ಅವ್ನು ಬೀರಪ್ಪ ಅಂದಿಲ್ಲ ಬೀರ್ ಲಿಂಗು ಅಂದಿಲ್ಲ ಬೀರ್ ದೇವ್ರು ಅಂದಿಲ್ಲ ಹಾ. ಇದು ನನ್ನ ಮನಸ್ಸಿನಿಂದ ನಾ ಸುಳ್ಳು ಉತ್ತರ ಹೇಳ್ತೀನಿ ಸರಳ ಒಪ್ಕೋಬೇಕು ಯಾಕ ನಮ್ಮ ಮಠ ಮಾಡಿ ನಿಮಗೇನು ಗೊತ್ತು ಹಾ ನಮ್ಮ ಮಠ ಮಾಡಿದ ನಿಮಗೇನು ಗೊತ್ತು ನಾವು ಅಂದಿಲ್ಲ ಅಂತ ನಾ ಹೇಳ್ತೀನಿ ಅಂದಾರಂತ ನೀವು ವಾದ ಮಾಡ್ಬೇಕಾದ್ರೆ ನಮ್ಮ ಮಠ ಮಾಡಿದ ನಿನಗೇನು ಗೊತ್ತು ನಿಮಗೇನು ಹೊರತು ಗೊತ್ತಿದ್ದಾಗ ನೀವು ಕೇಳ್ಬೇಕಲ್ಲ ಆಹಾ. ನಿಮ್ಮ ಮಠ ಮಾಡಿದ ನಿಮ್ಮದಂತ ಈಗ ಎಲ್ಲಾ ಮಾಡ್ಕೊಳಕತ್ತೀನಿ ನಿಮ್ಗೆ ಗೊತ್ತಿದ್ದಾಗ ನಾ ಕೇಳಕತ್ತೀನಿ ಹಾ ಏನ್ ಇದಕ್ಕೆ ಒಪ್ತೀರಿ ಏನ್ ಅದಕ್ಕೆ ಒಪ್ತೀರಿ ಯಾವ್ದಕ್ಕರೆ ಒಂದ ಎಲ್ಲಾ ಒಂದದಪ್ಪ ಭಗವಂತ ಮಾಡಿರ್ತಕ್ಕಂಥ ಇದು ಅಖಂಡ ಭೂಮಿ ಒಂದದ ಹಾ ನಮಗ ಬೇಕಾಗಿ ನಮಗ ಅನುಕೂಲಕ್ಕಾಗಿ ನಾವು ಇದು ಸಾಗುವಳಿ ಮಾಡಕತ್ತಿದೀವಿ ಹೌದ್ರಿಪ್ಪ ಹೌದಾ ಹೌದು ನಂದು ನಿಂದ ಅನ್ನೋಂಥದ್ದಿಲ್ಲ ಎಲ್ಲಿ? ಇದ್ರಾಗ ನಾವು ಪ್ರಪಂಚ ಸಲುವಾಗಿ ಹೆಣ್ಣು ಮಕ್ಕಳ ಸಲುವಾಗಿ ಸಾಕಷ್ಟು ಬಡದಾಡಿ ಆಹಾ. ಭೂಮಿ ಗಳಿಸಿದೀವಿ ಸುಖ ಸಿಕ್ಕಿಲ್ಲ ಒಂದು ದಿನ ನಾವು ಹೋಗವರಿದೀವಿ ಹಾ. ಭೂಮಿ ಅಜರಾಮವಾಗಿರುವುದೈತಿ ಭೂಮಿ ಅಜರಾಮಾಗಿರೋದೈತ್ರಿಪ್ಪ ನೋಡು ನಮ್ಮ ಹಿರಿಯರು ಹೇಳಿದ್ರು ಹಾ ಬೀರಾನ ದೇವರಿಗೆ ಬೀರ ದೇವ್ರು ಅಂತಾರ ಅಂತ ಹೇಳಿ ಹಾ. 101 ರೂಪಾಯಿ ಕಲಕಂಕಿ ಕೊಟ್ಟಾರ ಬೀರಾನ ದೇವ್ರ ತಂದಾರ ಬೀರ್ ಲಿಂಗ ಅಂತಿಲ್ಲ ಲಿಂಗ ಅಂತಿಲ್ಲ ಹಿಂಗದ ಅದಕ್ಕ ಅಂತ ಹಿರಿಯರು ಕೂಡ ನಮ್ಮ ತೊದಲ ನುಡಿಯನ್ನು ಕೇಳಿ ಸಮಾಮೃತ ಹಸ್ತದಿಂದ 101 ರೂಪಾಯಿ ಕೊಟ್ಟಾರ ಅವರಿಗೆ ಕೂಡ ಯೋಗಿನಾದ ಮೋಗಿಸಿದ್ದು ಬೈಲು ಗೊತ್ತಾಳಿಸಿದ್ದು ಕರ್ಣಿಮಲ್ ಕರೆಸಿದ್ದ ಲಿಂಗ ಬೀರಾನ ದೇವರ ಮುತ್ಯ ಮಾಳಿಂಗರಾಯ ಆಹಾ ಸಕಲ ಸಭೆಗೆ ಅದು ಹೇಳ್ತೀನಿ ಆಹಾ ನೋಡು ಮಾತಿನ ತಾತ್ಪರ್ಯ ಯಾವ ಮನುಷ್ಯ ಹೆಂಗಿರ್ತದ ಯಾವ ಸಂದರ್ಭದೊಳಗ ಹೌದ್ ಹಂಗ ಗಾಡಿ ಹಿಡಿಬೇಕಾಗ್ತದ ಹಂಗ ರೊಟೇಷನ್ ಹೋಗ್ಬೇಕಾಗ್ತದ ನೋಡು ಅಮಸೀದ ಮುತ್ಯ ಮಾಳಿಂಗರಾಯನ ಸಿದ್ಧಾರ್ಥಿಗೆ ಜಾಡಿ ಒಳಗ ಆಹಾ ನೀವು ಯಾನ ಕೇಳೋರಿದ್ರಿ ಕೇಳ್ರಿ ಹೇಳ್ರಿ ಅವರ ಕೃಪಾ ಆಶೀರ್ವಾದದಿಂದ ನನಗೆ ಎಷ್ಟು ಮಾಡ್ತಾರ ನೋಡು ಆಹಾ ಅದಕ್ಕೆ ಹೇಳಲಾರ್ದ ಜರ್ಕರ್ತ ವಾದ್ರ ಮತ್ತು ನನ್ನ ಹೆಸರೇ ಕರಿಬೇಡ್ರಿ ಹುಕ್ಕೇರಿ ಶಂಕರ ಹೇಳ್ರಿ ಇಂಥವ್ರಿಗೆ ಬಹಳ ಮಂದಿಗೆ ನಾ ನೋಡ್ಬಿಟ್ಟಿದ ಆಹಾ ಸುಮ್ಮನೆ ಹೇಳಂಗಿಲ್ಲ ಹೌದ್ ನನ್ನ ಸಂಗಾಟ ಎಷ್ಟು ಮಂದಿ ಕಾರ್ಯಕ್ರಮಕ್ಕೆ ಬಂಡಾರ ಹಿಡ್ದಾರ ಬರೀ 8 ಪಾಳೆ ಹಾಡ್ಯಾರ 3ನೇ ಪಾಳೆಕಂದ್ರ ನಮ್ಮ ಹುಡುಗ ಹಾಡ್ತನ್ರಿ ನಾಳೆಗೆ ನಮ್ದು ಕಾರ್ಯಕ್ರಮದತ್ತ ಬಿಟ್ಟು ಹೋಗಿ ಮಕ್ಕೊಂಡಾರ ಜೀಪ್ ಗಾಡ್ಯಾಗ 8ನೇ ಪಾಳೆ ಹಾಡುದು 3ನೇ ಪಾಳೆಗೆ ಹೋಗಿ ಜೀಪ್ನ್ಯಾಗ ಮಕ್ಕೊಂದೇ ಬಿಡುದು ಆಹಾ ಏನ್ ನಿನ್ನ ಹೆಸರು ಹೇಳ್ರಲ್ಲ ನಿಂಗಪ್ಪ